ಎಚ್.ಡಿ. ರೇವಣ್ಣ ಅವರಿಗೆ ಸದ್ಯಕ್ಕಿಲ್ಲ ಜಾಮೀನು ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಪ್ರಮುಖವಾಗಿ ನಿನ್ನೆ ಅವರು ಆಂಟಿಸಿಪೇಟರಿ ಬೇಲಿಗೆ ಮೂವ್ ಮಾಡ್ಕೊಂಡಿದ್ರು ಬಿಕಾಸ್ ಬಂಧನದ ಭೀತಿ ಅವ್ರಿಗಿತ್ತು. ಈಗ ಫೈನಲಿ ಅವರು ಅರೆಸ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಈಗ ಜಾಮೀನನ್ನ ಹಾಕೊಳ್ಬೇಕಾಗತ್ತೆ ಅವರು, ಆಂಟಿಸಿಪೇಟರಿ ಬೇಲೆಲ್ಲ ಜಾಮೀನು. ಸೊ ನಾಳೆ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ರೇವಣ್ಣ ಅವ್ರನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿಗೆ ರೇವಣ್ಣ ಅವ್ರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಇಂದು ರಜೆ ಹಿನ್ನೆಲೆಯಲ್ಲಿ ನಾಳೆ ಜಾಮೀನಿಗೆ ಅರ್ಜಿ ಹಾಕೊಳ್ಳೋದಕ್ಕೆ ರೇವಣ್ಣ ಪರ ವಕೀಲರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಸೋಮವಾರ ರೆಗ್ಯುಲರ್ ಜಾಮೀನಿಗೆ ಅಪ್ಲೈ ಮಾಡೋದಕ್ಕೆ ರೇವಣ್ಣ ವಕೀಲರು ಬೇಕಾಗಿರುವಂತಹ ಗ್ರೌಂಡ್ಸ್ ಯಾವ ಕಾರಣಕ್ಕೆ ಇವ್ರಿಗೆ ಜಾಮೀನು ಕೊಡಬೇಕು ಅನ್ನೋದನ್ನ ಅವರು ಕನ್ವಿನ್ಸ್ ಮಾಡೋದಕ್ಕೆ ಅಂತ ಹೇಳಿ ಬೇಕಾಗಿರುವಂತಹ ತಯಾರಿಯಲ್ಲಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ರೇವಣ್ಣ ಅವ್ರನ್ನ ಹಾಜರುಪಡಿಸ್ತಾರೆ. ಮತ್ತೆ ಯಾಕಾಗಿ ನಮಗೆ ಇವರ ಕಸ್ಟಡಿ ಅಗತ್ಯತೆ ಇದೆ ಅನ್ನೋದನ್ನ SIT ಅಧಿಕಾರಿಗಳು ಹೇಳ್ತಾರೆ. ಈಗ ರೇವಣ್ಣ ಪರ ವಕೀಲರು ಕೂಡ ಕಾನೂನು ಸಮರಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ರಿಲೀಫ್ ಸಿಗೋದಿಲ್ವಾ, ಸದ್ಯಕ್ಕೆ ರಿಲೀಫ್ ಇಲ್ವಾ ಇವ್ರಿಗೆ ಅನ್ನೋದು ಕುತೂಹಲ ಇದೆ. ನಾಳೆ ಜಾಮೀನು ಅರ್ಜಿ ಹಾಕೊಂಡ್ರು ಅದಕ್ಕೆ ಸಮಯಾವಕಾಶವನ್ನ ಕೋರ್ಟ್ ಕೊಡಬೇಕಾಗತ್ತೆ, ಯಾವಾಗ ಹಿಯರಿಂಗ್ ಇಡ್ತಾರೆ ಅಂತ. ಅರ್ಜಿ ಹಾಕಿದ ತಕ್ಷಣನೇ ತುರ್ತಾಗಿ ವಿಚಾರಣೆ ಮಾಡ್ತಾರಾ ಅಥವಾ ಇಂಥ ಡೇಟಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಸ್ತೀನಿ ಅಂತ ಕೋರ್ಟ್ ಹೇಳುತ್ತೆ, ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಬಟ್ ಅಲ್ಲಿ ತನಕ ರಿಲೀಫ್ ಅಂತೂ ಇಲ್ಲ. ಅಲ್ಲಿ ತನಕ ರೇವಣ್ಣ ಅವ್ರಿಗಿರುವಂತಹ ಹಿನ್ನಡೆ ಏನಿದೆ ಅದು ಕಂಟಿನ್ಯೂ ಆಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಮಹಿಳೆ ಅಪಹರಣ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪೊಲಿಟಿಕಲ್ ರಿಯಾಕ್ಷನ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಸಿಎಂ ಹಾಗೂ DCM ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಿಳೆ ಅಪಹರಣ ಪ್ರಕರಣದಲ್ಲಿ ರೇವಣ್ಣ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಬಂಧನ ವಿಚಾರಕ್ಕೆ ಸಿಎಂ ಹಾಗೂ DCM ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾಮೀನು ಅರ್ಜಿ ವಜಾ ಆಗಿದ್ದಕ್ಕೆ ಅವ್ರನ್ನ ಬಂಧಿಸಿದ್ದಾರೆ. ಕಾನೂನು ರೀತಿ ಕ್ರಮ ಏನು ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳಲಾಗ್ತಾ ಇದೆ. ಸರ್ಕಾರದ ಹಸ್ತಕ್ಷೇಪ ಏನೂ ಇಲ್ಲ ಇದರಲ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ನ್ಯಾಯಾಲಯ ಉಂಟು, ಕಾನೂನು ಉಂಟು ಅಂತ DCM DK ಶಿವಕುಮಾರ್ ಅವರು ಸಿಂಪಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರಿಗೆ ಕೇಳಿದೆ, ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು. ಅವರು ಆಂಟಿಸಿಪೇಟರಿ ಬೈಲ್ ಮೂವ್ ಮಾಡಿದ್ರಂತೆ ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ. ಆಂಟಿಸಿಪೇಟರಿ ಬೈಲ್ ಸಿಕ್ಕಲಿಲ್ಲ, ವಜಾ ಆಗೋಯ್ತು ಅವ್ರ ಆಂಟಿಸಿಪೇಟರಿ ಬೈಲ್. ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ. ಕೋರ್ಟ್ ಉಂಟು, ಕಾನೂನು ಉಂಟು, ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಕೋರ್ಟು ಕಾನೂನಲ್ಲಿ ಏನ್ ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ, ನಮ್ಗೆ ನಾವು ಅದಕ್ಕೆ ವಿಚಾರಕ್ಕೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಕಾನೂನಿದೆ. ಈಗ ಕುಮಾರಣ್ಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಬದ್ಧ. ನಾನು ಪೊಲೀಸ್ನವ್ರಿಗೆ ಕೇಳಿದೆ, ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು. ಅವರು ಆಂಟಿಸಿಪೇಟರಿ ಬೈಲ್ ಮೂವ್ ಮಾಡಿದ್ರಂತೆ ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ. ಆಂಟಿಸಿಪೇಟರಿ ಬೈಲ್ ಸಿಕ್ಕಲಿಲ್ಲ, ವಜಾ ಆಗೋಯ್ತು ಅವ್ರ ಆಂಟಿಸಿಪೇಟರಿ ಬೈಲ್. ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ. ಕೋರ್ಟ್ ಉಂಟು, ಕಾನೂನು ಉಂಟು, ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಕೋರ್ಟು ಕಾನೂನಲ್ಲಿ ಏನ್ ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ. ಇಷ್ಟು ದಿನ ಇವರ ಬಂಧನ ಪ್ರಕ್ರಿಯೆ ಆಗೋಕ್ಕೂ ಮುಂಚೆ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಎಷ್ಟು ಅಗ್ರೆಸಿವ್ ಆಗಿರ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ವಿ. ಬಟ್ ಈಗ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರನ್ನು ಮೇಂಟೈನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ನಾಯಕರು ತುಂಬ ಸಿಂಪಲ್ ರಿಯಾಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದ ಹಸ್ತಕ್ಷೇಪ ಇಲ್ಲ, ಕಾನೂನು ಪ್ರಕಾರ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. ಇನ್ನೊಂದು ಕಡೆಗೆ ಈ ಅಪಹರಣ ಹಾಗೂ ಲೈಂಗಿಕ ಹಗರಣದಲ್ಲಿ ನಮ್ಮ ಬದ್ಧತೆ ಯಾವ ರೀತಿ ಕಾರ್ಯನಿರ್ವಹಿಸಿದೆ ಅನ್ನೋದನ್ನು ಕಾಂಗ್ರೆಸ್ ತನ್ನ ಟ್ವೀಟ್ ಮೂಲಕ ಕೂಡ ತಿಳಿಸಿದೆ.